me take you back to the Vijayanagara Empire. ಅಲ್ಲಿ ಕೃಷ್ಣ ಟೆಂಪಲ್ ನೋಡ್ಕೊಂಡು ಈಗ ವಿರೂಪಾಕ್ಷ ಟೆಂಪಲಿಗೆ ಬಂದೀವಿ. ಇಲ್ಲಿ ನೋಡ್ರಿ ಹ್ಯಾಂಗೆ ಕಾಣತೈತಿ, ಬಿಸ್ಲಾಗಂತೂ ತೀರಾ ಮಿಂಚಾತೈತಿ. ಇಲ್ಲಿ ನೋಡ್ರಿ ಇಷ್ಟು ದಿನ ಇದಕ್ಕೆ ಬರೀ ಬುಕ್ದಾಗೆ ನೋಡೀವಿ, ಇವತ್ತು ರಿಯಲ್ ಆಗಿ ನೋಡತ್ತೀನಿ ಈ ಪ್ಲೇಸ ಮತ್ತು ಈ ಪ್ಲೇಸ. ಸೊ ಹೇಳ್ಬೇಕಂತಂದ್ರೆ ಹೆವಿ ಸಾಕಾಗೈತಿ, ಮುಂಜಾನೆ ಹಿಡ್ದು ಅಡ್ಡಾಡತ್ತೀನಿ. ಬಟ್ ತಿಳ್ಕೊಳ್ಬೇಕು ಎಷ್ಟೈತೋ ಅದು ಕಮ್ಮಿ ಆಗಲಾಗ್ಯದ. ಅದಕ್ಕೆ ನೋಡ್ಬೇಕು ಹೋಗ್ಬೇಕು. ನನಗಂತೂ ಸಾಕಾಗ್ಯದ ಹೇಳ್ಬೇಕು ಅಂತಂದ್ರೆ. ಒಳಗೆ ಹೋಗಿ ನೋಡ್ತೀನಿ ರೀ, ಯಾರ ಗೈಡ್ ಸಿಕ್ತಂದ್ರೆ ಅವ್ರಿಗೆ ಹೈರ್ ಮಾಡ್ತೀನಿ, ನೋಡ್ತೀನಿ, ಅಪ್ಪ ಎಲ್ಲ ಹೋಗಿ ಕೇಳ್ತೀನಿ. ಸೊ ನೋಡ್ರಿ ಇದೆಲ್ಲ ನಾನು ಬರೀ ಬುಕ್ನಾಗೆ ನೋಡೀನಿ ರೀ. ಇವತ್ತು ಅಸಲಿ ನೋಡತ್ತೀನಿ, ನೋಡಕ್ಕೆ ಒಂಥರ ಮಜಾನೇ ಬರತೈತಿ ರೀ. ಇಲ್ಲೇನು ಕಾಣತೈತಿ ನೋಡ್ರಿ, ಇದೇ ಭಾಳ ಬುಕ್ನಾಗ ನೋಡೀನಿ ನಾನು. ಇಲ್ಲಿ ಕಾಣತ್ತಿದ್ದ ಈ ಸೈಡ್ ಕಾಣತ್ತಿದ್ದ, ಇವು ಭಾಳ ಬುಕ್ನಾಗ ನೋಡೀನಿ ಆಲ್ಮೋಸ್ಟ್. ಈಗ ಜಸ್ಟ್ ಒಬ್ರು ಅಣ್ಣಾರು ಸಿಕ್ಕಾರ, ಅವ್ರ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗೈಡ್ ಅಂತ ಹೇಳಿ ಅವ್ರಿಗೆ ಹೈರ್ ಮಾಡೀನಿ, ಅಷ್ಟು ನನಗೆ ಸಾಕೈತಿ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಹಂಪಿ. ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ವಿರೂಪಾಕ್ಷ ದೇವಸ್ಥಾನ ಅಂತೇಳಿ. ಸೊ ಇದ್ರ ಒಳಗಡೆ ಇರ್ತಕ್ಕಂಥ ಶಿವಲಿಂಗ ಏನಿದೆಯಲ್ಲ, ಯಾರು ಕೆತ್ತನೆ ಮಾಡಿರುವಂಥದ್ದಲ್ಲ, ತಾನಾಗೆ ತಾನು ಉಟ್ಕೊಂಡಿರುವಂಥ ಶಿವಲಿಂಗ, ಉದ್ಭವಲಿಂಗ. ನಮ್ಮ ಭಾರತದಲ್ಲಿ ಎರಡನೇ ಉದ್ಭವಲಿಂಗ ಅಂತಂದರೆ ಇದೆ. ಮೊದಲನೇದು ಕಾಶಿ ವಿಶ್ವನಾಥ, ಎರಡನೇದು ಹಂಪಿ ವಿರೂಪಾಕ್ಷ ಅಂತೇಳಿ. ಸೊ ಅದಕ್ಕೆ ನಾವು ಉತ್ತರ ಕಾಶಿ ಅಂತೇಳಿ ಕರಿತೀವಿ. ಈ ಪ್ರಾಂತಕ್ಕೆ ನಾವು ದಕ್ಷಿಣ ಕಾಶಿ ಅಂತೇಳಿ ಕೂಡ ಕರಿತೀವಿ. ಬಟ್ ಒಳಗಡೆ ಇರ್ತಕ್ಕಂಥ ಶಿವಲಿಂಗಕ್ಕೆ 7ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು, ನೀವು ಬಾದಾಮಿ ನೋಡಿದ್ರಲ್ಲ, ಹಾಂ, ಆ ಬಾದಾಮಿ ಚಾಲುಕ್ಯರು ಇಲ್ಲಿ ಜಸ್ಟ್ ಒಂದು 4 ಪಿಲ್ಲರ್ ಮಂಟಪ ಮಾತ್ರವನ್ನು ನಿರ್ಮಾಣ ಮಾಡಿದರು. ಸೊ ಬಾದಾಮಿ ಚಾಲುಕ್ಯರು. ನಂತರ ಇಲ್ಲಿ 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಅಂತೇಳಿ ಇಬ್ಬರು ಅಣ್ಣ ತಮ್ಮಂದರು ಇಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಅವರು ಆಳ್ವಿಕೆ ಮಾಡಬೇಕಾದ್ರೆ ಒಳಗಡೆ ಇರ್ತಕ್ಕಂಥ ಗರ್ಭಗುಡಿಯನ್ನು ಸ್ವಲ್ಪ ದೊಡ್ಡದಾಗಿ ನಿರ್ಮಾಣ ಮಾಡ್ತಾರೆ. ಸೊ ನಂತರ 1422ರಲ್ಲಿ ರಾಜ ಪ್ರೌಢದೇವರಾಯರು ಆಳ್ವಿಕೆ ಮಾಡಬೇಕಾದ್ರೆ ಈ ಗೋಪುರವನ್ನು ನಿರ್ಮಾಣ ಮಾಡಿರೋದು. ಓಕೆ, ಇದು 165 ಅಡಿ ಎತ್ತರವಾಗಿದೆ, 11 ಅಂತಸ್ತುಗಳಿಂದ ಕಟ್ಟಿದ್ದಾರೆ. ಸೊ ಮೊದಲನೇ ಅಂತಸ್ತು ಎಲ್ಲ ಕಲ್ಲಿಂದ ಕಟ್ಟಿದ್ದಾರೆ, ಮೇಲ್ಗಡೆ 10 ಅಂತಸ್ತು ಇಟ್ಟಿಗೆ ಗಾರೆ ಸುಣ್ಣದಿಂದ ಕಟ್ಟಿರುವಂಥ ಗೋಪುರ ಇದೆಲ್ಲ. ಸೊ ನೋಡ್ಬೋದು ಈ ದೇವಸ್ಥಾನದಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ಈ ಮೇನ್ ಗೋಪುರದ ನೆರಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದು ರೂಮಲ್ಲಿ ಒಂದು ಗೋಡೆ ಮೇಲೆ ಇದರ ನೆರಳು ಉಲ್ಟಾ ಕಾಣುತ್ತೆ. ಸೊ ಒಂದು ದಿನನಿತ್ಯ 2 ಬಾರಿ ಅದು ಕಲರ್ ಕೂಡ ಚೇಂಜಸ್ ಆಗುತ್ತೆ. ಸೊ ಅದನ್ನು ನಾವು ಇವತ್ತು ನೋಡ್ಬೋದು. ಬನ್ನಿ ಸರ್ ಹೋಗೋಣ ಒಳಗಡೆ. ಈಗ ಅಣ್ಣವ್ರು ಹೇಳಿದ್ರಲ್ಲ ಇದರ ಬಗ್ಗೆ ಒಂದು ನಿಮಿಷ ಸರ್. ನೋಡಿ ಇಲ್ಲಿ ನಮ್ಮ ವಿಜಯನಗರದಲ್ಲಿ 15ನೇ ಶತಮಾನದಲ್ಲಿ ಒಬ್ಬ ಪರ್ಷಿಯನ್ ಪ್ರವಾಸಿಗ ವಿಜಯನಗರಕ್ಕೆ ವಿಸಿಟ್ ಆಗ್ತಾರೆ. ಸೊ ಅವರು ಇದನ್ನೆಲ್ಲ ನೋಡ್ಬಿಟ್ಟು ಇದ್ರ ಬಗ್ಗೆ ವರ್ಣಿಸ್ತಾರೆ, ಅಬ್ದುಲ್ ರಜಾಕ್ ಅಂತೇಳಿ. ಸೊ ಅವರು ಇದನ್ನೆಲ್ಲ ಬಜಾರ್ಗಳನ್ನ ನೋಡಿಬಿಟ್ಟು ಇಂಥ ಸುಂದರವಾದ ಸಾಮ್ರಾಜ್ಯವನ್ನು ನೋಡಿಬಿಟ್ಟು ಅವರು ಒಂದು ಬುಕ್ಕಲ್ಲಿ ಬರೀತಾರೆ. ಅವರು ಹಿಂದಿನಲ್ಲಿ ಹೇಳ್ತಾರೆ, ये क्या साम्राज्य है, मेरा ज़िंदगी में भी ऐसा वाला साम्राज्य किधर भी नहीं देखा. यहाँ पे सोना चांदी पत्ते कड़े सब यहाँ पे ಮಾಪ್ ಮೇ ಬೇಚ್ ರಹೇನಾ ಅಂತೇಳಿ ಅವರು ವರ್ಣಿಸಿದಾಗ ಅದನ್ನು ಈಗ ಇಮ್ಯಾಜಿನರಿ ಮಾಡಿಕೊಂಡು ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಅಂದಿನ ಕಾಲದಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳು ಯಾವ ಥರ ಮಾರಾಟ ನಡೀತಾ ಇತ್ತು ಇಲ್ಲಿ ಅಂತೇಳಿ. ಇಲ್ಲೆಲ್ಲ ನೋಡ್ಬೋದು, ಗೋಣ್ ಚೀಲದೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಈ ಥರ ಸೇರುಪಾವಿಂದ ಅಳಿತಾ ಇದ್ರಿ ಈ ಜಾಗದಲ್ಲಿ. ಓಕೆ, ಹಾಗೆ ನಂತರ 1856ರಲ್ಲಿ ಒಬ್ಬ ಬ್ರಿಟಿಷ್ ಫೋಟೋಗ್ರಾಫರ್ ಬರ್ತಾರೆ, ಅಲೆಕ್ಸಾಂಡರ್ ಜಾನ್ ಗ್ರೀನ್ಲಾ ಅಂತೇಳಿ. ಸೊ ಅವರು ಫೋಟೋಗ್ರಾಫಿ ಮಾಡಿದಾಗ ಈ ವಿಜಯನಗರ ಸಾಮ್ರಾಜ್ಯ 1565ರಲ್ಲಿ ಎಲ್ಲ ಸಂಪೂರ್ಣ ಹಾಳಾಗುತ್ತೆ. ಯಾರು ಹಾಳು ಮಾಡಿದ್ರಂತ ನಾನು ನಿಮಗೆ ಹೇಳ್ತೀನಿ. ಸೊ ಅದು ಆದ ನಂತರ 1856ರಲ್ಲಿ ಇದೆಲ್ಲ ಹಾಳು ಬಿದ್ದೋದಾಗ ಒಬ್ಬ ಫೋಟೋಗ್ರಾಫರ್ ಬಂದು ಅವರು ಫೋಟೋಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಈ ಥರ ಇತ್ತು. ಸೊ ನೀವು ಕಮಲ್ ಮಾಲ್ ನೋಡಿದ್ದೀರಲ್ಲ, ಇಲ್ಲಿ ನೋಡಿ ಈ ಥರ ಇದೆ. ಮತ್ತು ಕಲ್ಲಿಂದ ರಥ ನೋಡಿ, ಇದು ಕಲ್ಲಿಂದ ರಥ. ಹೌದು, ಇದು 1856 ಅಂದರೆ ಬ್ರಿಟಿಷರ ಆಳ್ವಿಕೆ ಟೈಮಲ್ಲಿ. ಹೌದು. ಮತ್ತು ಅದು ಕಾವಲು ಗೋಪುರ. ಮತ್ತು ನೀವು ವಿಠಲ ಟೆಂಪಲ್ಗೆ ಹೋಗ್ಬೇಕಾದ್ರೆ ದಾರಿನಲ್ಲಿ ಎಂಟ್ರೆನ್ಸ್ ಇತ್ತಲ್ಲ, ಈ ಥರ ಇತ್ತು. ಇವಾಗೆಲ್ಲ ಡಿಪಾರ್ಟ್ಮೆಂಟವರೆಲ್ಲ ಕ್ಲೀನ್ ಮಾಡಿ ಎಲ್ಲ ಎಸ್ಕವೇಟ್ ಮಾಡಿ ಇವಾಗೆಲ್ಲ ನೀಟ್ನೆಸ್ ಮಾಡಿದ್ದಾರೆ ಇದನ್ನೆಲ್ಲ. ಓಕೆ, ಹಾಗೆ ಈ ದೇವಸ್ಥಾನದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಅಂತೇಳಿ ನಡೆಯುತ್ತೆ, ಉತ್ಸವ. ಸೊ ಆ ಉತ್ಸವ ಟೈಮಲ್ಲಿ ಶಿವ ಪಾರ್ವತಿ ಅವ್ರದ್ದು ಇದು ಮದುವೆ ಕಲ್ಯಾಣ ಉತ್ಸವ ನಡೆಯುತ್ತೆ.
ಸೊ ಅಲ್ಲಿ ರಥಗಳಿವೆ, ಆ ರಥಗಳನ್ನ ತಗೊಂಬಂದು ಅದಕ್ಕೆಲ್ಲ ಅಲಂಕಾರ ಮಾಡಿಬಿಟ್ಟು ಅದರ ಒಳಗಡೆ ಶಿವ ಪಾರ್ವತಿ ಉತ್ಸವ ಮೂರ್ತಿನಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಎಳ್ಕೊಂಡೋಗಿ ಎಳ್ಕೊಂಬರ್ತಾರೆ. ತುಂಬ ಅದ್ಭುತವಾಗಿ ಜಾತ್ರೆ ನಡೆಯುತ್ತೆ. ಅವಾಗ ಏನಪ್ಪ ಅಂದರೆ ಸುಮಾರು ಒಂದು 4 ರಿಂದ 5 ಲಕ್ಷ ಜನ ಬರ್ತಾರೆ ಇಲ್ಲಿಗೆ. ಆ ಉತ್ಸವ ಯಾವ ಥರ ನಡೀತೆ ಅಂದರೆ ಇಲ್ಲಿದೆ ನೋಡಿ, ಕಾಣಿಸ್ತದೆ ಇದೆಲ್ಲ. ಓಕೆ, ಈ ಥರ. ಸೊ ನೋಡಿ, ನಮ್ಮ ವಿಜಯನಗರದಲ್ಲಿ 1565ರಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಯುದ್ಧ ನಡೆಯುತ್ತೆ ತಾಳಿಕೋಟೆಯಲ್ಲಿ. ಅಲ್ಲಿ ಬಹಾಮನಿ ಸುಲ್ತಾನ್, ಬಿಜಾಪುರ ಆದಿಲ್ ಶಾಹಿ, ಗೋಲ್ಕೊಂಡ ಕುತುಬ್ ಶಾಹಿ, ಬೀದರ್ ಬರೀಫ್ ಶಾಹಿ, ಅಹಮದ್ನಗರ್ ಹುಸೇನ್ ನಿಜಾಮ್ ಶಾಹಿ ಅಂತೇಳಿ ಈ ಥರ 4 ಸುಲ್ತಾನರು ಸೇರಿ ನಮ್ಮ ವಿಜಯನಗರದ ರಾಜರಿದ್ದರು ಅಳಿಯ ರಾಮರಾಯರು. ಆ ಅಳಿಯ ರಾಮರಾಯರಿಗೆ ತಾಳಿಕೋಟೆ ಯುದ್ಧದಲ್ಲಿ ಸಾಯಿಸಿ ಅಲ್ಲಿರ್ತಕ್ಕಂಥ ಬಹಮನಿ ಸುಲ್ತಾನ್ಸ್ ಎಲ್ಲ ಇಲ್ಲಿ ವಿಜಯನಗರಕ್ಕೆ ಬಂದು ಇಲ್ಲಿ 6 ತಿಂಗಳ ಉಳ್ಕೊಳ್ತಾರೆ. ಇಲ್ಲಿ 6 ತಿಂಗಳ ಉಳ್ಕೊಂಡು 3 ತಿಂಗಳು ಇಲ್ಲಿರ್ತಕ್ಕಂಥ ದೇವಸ್ಥಾನಗಳು, ಅರಮನೆಗಳು ಸಂಪೂರ್ಣ ಎಲ್ಲ ಒಡೆದಾಕ್ತಾರೆ, ಎಲ್ಲ ಸುಟ್ಟಾಕ್ತಾರೆ. ಇನ್ನು 3 ತಿಂಗಳು ಇಲ್ಲಿರ್ತಕ್ಕಂಥ ಮುತ್ತು, ರತ್ನ, ವಜ್ರ, ವೈಡೂರ್ಯ ಅದನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಪೂಜೆ ಇಲ್ಲ. ಯಾಕಂದರೆ ಮೇನ್ ವ್ಯಾಲ್ಯುಬಲ್ ಥಿಂಗ್ಸು ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಜಾಸ್ತಿ ಇರುತ್ತೆ. ಸೊ ಎಂಟ್ರೆನ್ಸಲ್ಲಿ ಗೋಪುರ ಇರುತ್ತಲ್ಲ, ಗೋಪುರದ ಮೇಲ್ಗಡೆ ಬಂಗಾರದ ಕಳಸ ಇರುತ್ತೆ, ಅದನ್ನೆಲ್ಲ ಒಡೆದಾಕಿ ಆ ಕಳಸನೆಲ್ಲ ಲೂಟಿ ಮಾಡಿದರೆ ನಂತರ ನಾವು ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅದ್ರ ಕೆಳಗಡೆ ಮುತ್ತು, ರತ್ನ, ಪಂಚಧಾತು ಅದನ್ನೆಲ್ಲ ಇಟ್ಟು ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ, ಪಾಸಿಟಿವ್ ಪಾಯಿಂಟ್ಸ್ಗೋಸ್ಕರ. ಮೇಲ್ಗಡೆ ವಿಗ್ರಹ ಎಲ್ಲ ಒಡೆದಾಕಿದ್ದಾರೆ, ಕೆಳಗಡೆದೆಲ್ಲ ಲೂಟಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಹಿಂದೂ ಪ್ರಕಾರ ಒಂದು ಸರ್ತಿ ವಿಗ್ರಹನ ಭಿನ್ನವಾದರೆ ಅದಕ್ಕೆ ನಾವು ಪೂಜೆ ಮಾಡೋ ಹಾಗಿಲ್ಲ. ಈ ಥರ ನಮ್ಮ ವಿಜಯನಗರದಲ್ಲಿ ಸಂಪೂರ್ಣ ಎಲ್ಲ ಹಾಳು ಮಾಡಿದ್ದಾರೆ. ಸೊ ಟೋಟಲ್ ಆಗಿ ನಮ್ಮ ವಿಜಯನಗರದಲ್ಲಿ 3 ಥರ ದೇವಸ್ಥಾನಗಳಿದ್ದು. ಒಂದು ಹಿಂದೂ ದೇವಸ್ಥಾನ, ಮತ್ತು ಇನ್ನೊಂದು ಜೈನ್ ದೇವಸ್ಥಾನ, ಮತ್ತು ಇಸ್ಲಾಮಿಕ್ ಮಸೀದಿಗಳು. ಯಾಕಂದರೆ ನಮ್ಮ ವಿಜಯನಗರದಲ್ಲಿ ಎಲ್ಲ ಧರ್ಮದವರು ಕೂಡ ಇದ್ದರು ಅಂತೇಳಿ ಸರ್ವೇ ಧರ್ಮ ಸುಖೀಭವ ಸರ್ವೇ ಜನ ಸುಖಿನೋಭವ ಅಂತೇಳಿ ಸಮಾನವಾಗಿ ಹಿಂದೂ ದೇವಸ್ಥಾನಗಳನ್ನ ಕಟ್ಟಿದ್ರು, ಜೈನ್ ದೇವಸ್ಥಾನಗಳನ್ನ ಕಟ್ಟಿದ್ರು, ಇಸ್ಲಾಮಿಕ್ ಮಸೀದಿ ಕೂಡ ಕಟ್ಟಿದ್ರು. ಈ ಬಹಮನಿ ಸುಲ್ತಾನರು ದಾಳಿ ಮಾಡಿದಾಗ ಹಿಂದೂ ಮತ್ತು ಜೈನ್ ದೇವಸ್ಥಾನಗಳನ್ನ ಸಂಪೂರ್ಣ ಎಲ್ಲ ಹಾಳು ಮಾಡಿದ್ದಾರೆ. ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಮತ್ತು ಇಸ್ಲಾಮಿಕ್ ಮಸೀದಿ ಇರುತ್ತಲ್ಲ ಅದನ್ನು ಮಾತ್ರ ಅವರು ಹಾಳು ಮಾಡಲಾರ್ದಾಗೆ ಹಾಗೆ ಬಿಟ್ಟಿದ್ದಾರೆ. ಎಕ್ಸಾಂಪಲ್, ನೀವು ಲೋಟಸ್ ಮಾಲ್ ನೋಡಿದ್ರಲ್ಲ, ಕಮಲ ಮಹಲು, ಅದು ಇಸ್ಲಾಂ ಆರ್ಕಿಟೆಕ್ಚರ್ನಲ್ಲಿ ಇರೋದ್ರಿಂದ ಅದನ್ನು ಅವ್ರು ಹೊಡೆದಾಕಿಲ್ಲ. ಮತ್ತು ಆನೆ ಕಟ್ಟುವ ಸ್ಥಳ, ಮತ್ತು ಈ ರಾಣಿಯರು ಸ್ನಾನ ಗೃಹ, ಅದೆಲ್ಲ ಈ ಥರ ಶೈಲಿಯಲ್ಲಿ ಇರೋದ್ರಿಂದ ಅದನ್ನು ಅವರು ಹಾಳು ಮಾಡಿಲ್ಲ. ಈ ಗೋಪುರ ಕೂಡ ಏನಕ್ಕೆ ಹಾಳು ಮಾಡಿಲ್ಲ ಅಂತಂದರೆ ಇಲ್ಲಿ ನೋಡಿ, ಇದು ಇಸ್ಲಾಂ ಸ್ಟೈಲಲ್ಲಿ ಇದೆ ನೋಡಿ, ಕಾಣಿಸ್ತದೇನಾ ಇದೆಲ್ಲ. ಬಟ್ ಇಸ್ಲಾಂ ಆರ್ಕಿಟೆಕ್ಚರ್ ಕನ್ಸಿಡರ್ ಮಾಡಲ್ಲ. ಬಟ್ ಅವಾಗಿನ ಕಾಲದಲ್ಲಿ ಬ್ಯಾಲೆನ್ಸಿಂಗೋಸ್ಕರ ಈ ಕಲ್ಲಿಂದ ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ಕಟ್ತಾರೆ. ಬಟ್ ಆ್ಯಸ್ ಇಟ್ ಈಸ್ ಇಸ್ಲಾಂ ಕೂಡ ಇದೇ ಥರ ಇರುತ್ತೆ ಅಂತೇಳಿ ಅವರು ಈ ಥರದನ್ನ ಹಾಳು ಮಾಡಿಲ್ಲ. ಬಟ್ ಮೇಲೆ ಗೋಪುರ ಹಾಳು ಮಾಡಿದ್ದಾರೆ. ಸೊ ಅದನ್ನೆಲ್ಲ ಒಡೆದಾಕಿದ್ರು. ಮತ್ತು ಪುನಃ 17ನೇ ಶತಮಾನದಲ್ಲಿ ಬಿಸ್ಟಪ್ಪಯ್ಯರು ಅಂಥೇಳಿ ಅದನ್ನೆಲ್ಲ ರೀಬಿಲ್ಟ್ ಮಾಡ್ತಾರೆ, ಮತ್ತು ಪುನಃ ನಿರ್ಮಾಣ ಮಾಡ್ತಾರೆ ಆ ಗೋಪುರನೆಲ್ಲ. ಹಾಗೆ ಈ ವಿಗ್ರಹವನ್ನು ಭಿನ್ನವಾಗಿಲ್ಲ, ಹಾಗಾಗಿ ಪೂಜೆ ನಡೀತಾ ಇದೆ. ಸೊ ಯಾಕಂದರೆ ಬಹಮನಿ ಸುಲ್ತಾನರ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಈ ಮೂರ್ತಿ ವಿಗ್ರಹ ಇರುತ್ತಲ್ಲ ಇದನ್ನು ಹಿಂದೂ ಜನಗಳು ದೇವರು ಅಂಥೇಳಿ ಪೂಜೆ ಮಾಡ್ತಾರೆ. ಈ ಥರ ದೇವ್ರನ್ನೆಲ್ಲ ಸಂಪೂರ್ಣ ನಾಶ ಮಾಡಬೇಕು, ಇನ್ನೊಂದು ಅವರಿಗೆ ಫೇಸ್ ಮುಖ ಆಗಿ ಬರಲ್ಲ. ಹಾಗಾಗಿ ಎಲ್ಲ ದೇವ್ರ ವಿಗ್ರಹಗಳನ್ನ ಒಡೆದಾಕಿದ್ದಾರೆ. ಬಟ್ ಇಲ್ಲಿ ಯಾವುದೇ ಥರ ವಿಗ್ರಹನೇ ಇಲ್ಲ, ಒಂದು ಚಿಕ್ಕ ರವಣ್ ಶೇಪ್ ಶಿವಲಿಂಗ ಇದೆ. ಸೊ ಅವ್ರಿಗೆ ತಿಳಿದ ಮಟ್ಟಿಗೆ ಇದು ವಿಗ್ರಹನೇ ಅಲ್ಲ, ಯಾವುದೋ ಒಂದು ಕಲ್ಲು ಅನ್ಕೊಂಡು ಹಾಗೆ ಬಿಟ್ಟೋಗಿರೋದ್ರಿಂದ ಈಗಲೂ ದಿನನಿತ್ಯ 3 ಬಾರಿ ಈ ಶಿವಲಿಂಗಕ್ಕೆ ಪೂಜೆ ನಡೀತಾ ಇದೆ. ಅದನ್ನು ನಾವೀಗ ದರ್ಶನ ಮಾಡ್ಬೋದು. ಬನ್ನಿ ಸರ್. ಮರಗಳು ಕಾಣಿಸ್ತಾ ಇದ್ದಾವೆ, ಬಾಗಿಲುಗಳು ಕಾಣಿಸ್ತಾ ಇದೆನಾ? ಇದು ಸುಮಾರು 600 ವರ್ಷದ ಹಳೆಯ ಕಾಲದ ಬಾಗಿಲು. ಸೊ ಮಾವಿನ ಮರದಿಂದ ಮಾಡಿರುವಂಥ ಬಾಗಿಲುಗಳು ಇದೆಲ್ಲ. ಸೊ ಅವಾಗಿನ ಕಾಲದಲ್ಲಿ ಯಾವ ಥರ ಮಾಡಿದ್ದಾರೆ ಅಂತಂದರೆ, ಅಲ್ಲಿ ನೋಡಿ, ಅಲ್ಲಿ ಚೈನ್ ಕಟ್ಟಿದ್ದಾರೆ. ಆ ಚೈನ್ ಈ ಕಲ್ಲು ತೆಗೆದುಬಿಟ್ರೆ ಆಟೋಮೆಟಿಕ್ ಹೋಗಿ ಕ್ಲೋಸ್ ಆಗಿಬಿಡುತ್ತೆ ಇದೆಲ್ಲ. ಅಲ್ಲೆಲ್ಲ ಮೇಲ್ಗಡೆ ನೋಡಿ ಎಲ್ಲ ಬೇರಿಂಗ್ ಸಿಸ್ಟಮ್ ಥರ ಎಲ್ಲ ಮಾಡಿದ್ದಾರೆ ಇದನ್ನೆಲ್ಲ ಬಾಗಿಲುಗಳು. ಈಗಲೂ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ. ಇದೆಲ್ಲ ಕಬ್ಬಿಣ ಕಾಣಿಸ್ತಾ ಇದೆ. ಇಲ್ಲಿ ಮಧ್ಯದಲ್ಲಿ ಒಂದು ಕಲ್ಲು ಕಟ್ಟಾಗಿದೆ, ಕಾಣಿಸ್ತಾ ಇದೆನಾ? ಸೊ ಇಲ್ಲಿ 1856ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಅವ್ರು ಬಂದಾಗ ಈ ಮೇನ್ ಗೋಪುರದ ಪಿಲ್ಲರ್ ಕಟ್ಟಾಗಿದೆ ಕಲ್ಲು. ಇನ್ ಕೇಸ್ ಈ ಗೋಪುರ ಬಿದ್ದುಬಿಡುತ್ತೆ ಅಂಥೇಳಿ ಬ್ರಿಟಿಷರು ಇಂಗ್ಲೆಂಡಿಂದ ಬೋಟ್ನಲ್ಲಿ ಐರನ್ ತಂದು ಇದನ್ನೆಲ್ಲ ಸಪೋರ್ಟ್ ಮಾಡಿರೋದು. ಅವಾಗ ಇಂಡಿಯಾದಲ್ಲಿ ಈ ಥರ ಐರನ್ ಮೆಟಲ್ ಏನಿದೆಯಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇರಲಿಲ್ಲ. ಸೊ ಹಾಗಾಗಿ ಇಂಗ್ಲೆಂಡಿಂದ ತಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಇದ್ರ ಮೇಲ್ಗಡೆ ಬರೆದಿದ್ದಾರೆ ಇಂಗ್ಲೀಷಲ್ಲಿ, ಇಲ್ಲಿ ನೋಡ್ಬೋದು ಸೆಂಟ್ರಲ್ಲಿ ಕಾಣಿಸ್ತಿದೆನಾ? ಇಲ್ಲಿದೆ ನೋಡಿ, ಅದು ಇಡಬೇಕಾದ್ರೆ ಉಲ್ಟಾ ಇಟ್ಟಿದ್ದಾರೆ. ಸೊ ಡರ್ಮನ್ ಲಂಡನ್ ಲೋಕಲ್ ಕಂಪನಿ ಮೇಡ್ ಇನ್ ಇಂಗ್ಲೆಂಡ್ ಲಾಸ್ಟಲ್ಲಿ ಕಾಣಿಸುತ್ತೆ ನೋಡಿ, ENG ಇಂಗ್ಲೆಂಡ್ ಅಂತಿದೆ ನೋಡಿ. ಸೊ ಅದನ್ನು ಇಡಬೇಕಾದ್ರೆ ಉಲ್ಟಾ ಇಟ್ಟಿದ್ದಾರೆ ಅದನ್ನೆಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ಶಿವನ ವಾಹನ ನಂದಿ, ಒಂದು ದೇಹ ಒಂದು ತಲೆ ಅಲ್ಲಿದೆ ಅಲ್ಲ,
ಆ ಥರ ಇರುತ್ತೆ. ಬಟ್ ಈ ಜಾಗದಲ್ಲಿ ಮಾತ್ರ ಒಂದು ದೇಹ 3 ತಲೆ ನಂದಿಯನ್ನು ಇಟ್ಟಿದ್ದಾರೆ. ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಕರಿತೇವೆ. ಇದು ಮೊದಲು ಒಳಗಡೆ ಇತ್ತು. ಒಳಗಡೆ ದಿನನಿತ್ಯ 3 ಬಾರಿ ಪೂಜೆ ನಡೀತಾ ಇತ್ತು. ನಮ್ಮ ಹಿಂದೂ ಪ್ರಕಾರ ಒಂದು ಸರ್ತಿ ವಿಗ್ರಹ ಭಿನ್ನವಾದರೆ ಅದಕ್ಕೆ ಪೂಜೆ ಆಗಲ್ಲ ನೋಡಿ. ಇದೆಲ್ಲ ಭಿನ್ನವಾಗಿದೆ ನೋಡಿ. ಸೊ ಮುಖ ಇದು ಮತ್ತು ಇದು ಭುಜ ಎಲ್ಲ ಭಿನ್ನವಾಗಿರೋದ್ರಿಂದ ಒಳಗಡೆ ಇರೋದನ್ನ ಹೊರಗಡೆ ತಂದಿಟ್ಟಿದ್ದಾರೆ. ಸೊ ಇಲ್ಲಿ ಶಿವಲಿಂಗಕ್ಕೆ ದಿನನಿತ್ಯ 3 ಬಾರಿ ತ್ರಿಕಾಲ ರುದ್ರಾಭಿಷೇಕ ಅಂತೇಳಿ ಪೂಜೆ ನಡೆಯುತ್ತೆ. ಹಾಗಾಗಿ ಇಲ್ಲಿ ತ್ರಿಕಾಲ ಜ್ಞಾನ ನಂದಿ ಅಂತೇಳಿ ಇಟ್ಟಿದ್ದಾರೆ. ಓಕೆ, ಮೇಲ್ಗಡೆ ನಳಿದಿದ್ದು ರಿಫ್ಲೆಕ್ಷನ್ ಆಗುತ್ತಲ್ಲ, ಉಲ್ಟಾ ಒಳಗಡೆ ಅಲ್ಲಿ ಒಳಗಡೆ ಇದೆ. ಹಾಂ, ಒಳಗಡೆ ಇದೆ. ಅದು ದರ್ಶನ ಆದ ನಂತರ ಲಾಸ್ಟಲ್ಲಿ ಅದು ಇದೆಲ್ಲ ಮಂಟಪ. ಇದು ಸಭಾ ಮಂಟಪ ಅಂಥೇಳಿ. ಸೊ ಅಂದಿನ ಕಾಲದಲ್ಲಿ ಈ ದೇವಸ್ಥಾನದ ಬಗ್ಗೆ ಏನಾದರೂ ಚರ್ಚೆ ಮಾಡಬೇಕಂದ್ರೆ ಈ ಮಂಟಪದಲ್ಲಿ ಚರ್ಚೆಯನ್ನು ನಡೆಸ್ತಾ ಇದ್ದರು. ಹಾಗೆ ಈ ಕಡೆ ಕಾಣಿಸ್ತಾ ಇರೋದು ಉತ್ಸವ ಮಂಟಪ ಅಂಥೇಳಿ. ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಶಿವ ಪಾರ್ವತಿಯವರ ಉತ್ಸವ ಮೂರ್ತಿ ಇಟ್ಟು ಎಂಗೇಜ್ಮೆಂಟ್ ಉತ್ಸವ ಮಾಡ್ತಾರೆ. ಅದಕ್ಕೆ ಫಲಪೂಜಾ ಅಂಥೇಳಿ ಕರೀತೀವಿ. ನಂತರ ಏಪ್ರಿಲ್ ತಿಂಗಳಲ್ಲಿ ಶಿವ ಪಾರ್ವತಿ ಅವ್ರದ್ದು ಕಲ್ಯಾಣ. ಸೊ ಹೊರಗಡೆ ಜಾತ್ರೆ ನಡೆಯುತ್ತೆ ಅಂತ ಹೇಳಿದ್ನಲ್ಲ, ಆ ಥರ ಜಾತ್ರೆ ನಡೆಯುತ್ತೆ ಸರ್. ಇದೆಲ್ಲ 1509ರಲ್ಲಿ ರಾಜ ಕೃಷ್ಣದೇವರಾಯರಿಗೆ ಪಟ್ಟಾಭಿಷೇಕ ಆಗುತ್ತೆ. ನಮ್ಮ ವಿಜಯನಗರದ ಮುಖ್ಯ ದೊರೆಗಳಾಗಿದ್ದರು ಕೃಷ್ಣದೇವರಾಯರು. ಆ ಕೃಷ್ಣದೇವರಾಯರು ಆಳ್ವಿಕೆ ಮಾಡಬೇಕಾದ್ರೆ ಈ ಗೋಪುರವನ್ನು ನಿರ್ಮಾಣ ಮಾಡಿದ್ರು ನೋಡಿ ಸರ್. ಇದೆಲ್ಲ ಕಾಣಿಸ್ತದೆ. ಹಾಗೆ ನೋಡ್ಬೋದು ಇಲ್ಲಿ ಸ್ಪೆಷಲ್ ದರ್ಶನ ಇರುತ್ತೆ, ಹಾಗೆ ನಾರ್ಮಲ್ ದರ್ಶನ ಇರುತ್ತೆ. ನಾರ್ಮಲ್ ದರ್ಶನ ಅಂದರೆ ಫ್ರೀ ಇರುತ್ತೆ. ಸ್ಪೆಷಲ್ ದರ್ಶನ ದೇವರ ಹತ್ತಿರದಿಂದ ದರ್ಶನ ಮಾಡ್ತೀರಂದರೆ 25 ರೂಪಾಯಿ ಟಿಕೆಟ್ ಇರುತ್ತೆ ಒಬ್ಬರಿಗೆ. ಸೊ ಸ್ಪೆಷಲ್ ಮಾಡ್ತೀರಾ ನಾರ್ಮಲ್ ಸ್ಪೆಷಲ್ಲ? ಇಲ್ಲ 50 ರೂಪಾಯಿ ಕೊಡ್ರಿ ಇಬ್ಬರಿಗೆ. ನಮ್ಮೂರ್ತಿ 2 ಹ್ಞೂ. ನೋಡಿ, ಈ ಜಾಗದಲ್ಲಿ ಒಂದು ವಿಶೇಷವಾಗಿ ಹಂಪಿಯ ಲಕ್ಷ್ಮಿ ಅಂಥೇಳಿ ಒಂದು ಆನೆ ಇರ್ತಾಯಿತ್ತು. ಸೊ ರೀಸೆಂಟಾಗಿ ಒಂದು 15 ದಿನ ಹಿಂದ್ಗಡೆ ಸೊ ಅದಕ್ಕೆ ತುಂಬ ಹುಷಾರಿರೋ ಕಾರಣದಿಂದ ಚಿಕಿತ್ಸೆಗೆ ಅಂತೇಳಿ ಒಂದು 3 ತಿಂಗಳ ಕರ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿರ್ತೈತೆ ಒಂದು ಹಂಪಿ ಒಂದು ಕಳೆ ಲಕ್ಷ್ಮಿ ಅಂಥೇಳಿ ಆನೆ. ಸೊ ರೀಸೆಂಟಾಗಿ ಹೊರಗಡೆ ಚಿಕಿತ್ಸೆಗೆ ಅಂತೇಳಿ ತೊಗೊಂಡೋಗಿದ್ದಾರೆ. ಎಸ್, ಇಲ್ಲೇ ಇರ್ತಾಯಿತ್ತು ಆನೆ ಅದು. ಸೊ ಈಗ ನಾವು ಹೊರಗಡೆ ನೋಡಿದ್ವಲ್ಲ ಒಂದು ದೇಹ 3 ತಲೆ ನಂದಿ, ಅದು ಮೊದಲು ಇಲ್ಲಿತ್ತು. ಅದನ್ನು ತೆಗೆದುಬಿಟ್ಟು ಈಗ 3 ಬೇರೆ ಬೇರೆ ನಂದಿಗಳನ್ನ ಇಟ್ಟಿದ್ದಾರೆ. ಇದಕ್ಕೆ ಪಂಚಪೀಠ ಅಂತೇಳಿ ಕರಿತೀವಿ. ಸೊ ಮೊದಲನೇದು ಬಂದ್ಬಿಟ್ಟು ನಂದಿ ಪೀಠ ಅಂತೇಳಿ. ಸೊ ಎರಡನೇದು ಧ್ವಜಸ್ತಂಭ. ಇಲ್ಲಿ ಆ್ಯಕ್ಚುಲಿ ಕಲ್ಲಿಂದಿತ್ತು, ಆ ಕಲ್ಲಿಂದೆಲ್ಲ ಹೊಡೆದಾಕಿರೋದ್ರಿಂದ ನಂತರ ಕಡೆಗೆ ತಾಂಬಂದು ಮಾಡಿಟ್ಟಿರೋದು ಇದು. ಸೊ ಮೂರನೇದು ಬಲಿಪೀಠ ಅಂತೇಳಿ. ಸೊ ಬಲಿ ಅಂದರೆ ಯಾವುದೇ ಥರ ಪ್ರಾಣಿಗಳನ್ನ ಬಲಿ ಕೊಡೋದಲ್ಲ, ಅಭಿಷೇಕ ಟೈಮಲ್ಲಿ ಅಲ್ಲಿ ನೈವೇದ್ಯ ಇಡ್ತಾರೆ. ಸೊ 4ನೇದು ಬಂದ್ಬಿಟ್ಟು ಇಚ್ಛಾಪೀಠ ಅಂತೇಳಿ, ಕೋರಿಕೆದು. ಸೊ ನಮ್ದು ಏನಾದರೂ ಕೋರಿಕೆ ಇದ್ದರೆ ಅಲ್ಲಿ ಬಂದು ಕೋರ್ಕೊಳ್ಳೋದು. 5ನೇದು ಬಂದ್ಬಿಟ್ಟು ದೀಪಸ್ತಂಭ ಅಂಥೇಳಿ. ಅಲ್ಲಿ ನವರಾತ್ರಿ ಟೈಮಲ್ಲಿ 9 ದೀಪಗಳನ್ನ ಹಚ್ತಾರೆ. ಈಗ ಮಳೆ ಗಾಳಿಗೆಲ್ಲ ಅದು ಸ್ವಲ್ಪ ಹಾಳಾಗಿದೆ ನೋಡಿ ದೀಪಗಳನ್ನ. ಸೊ ಹೀಗೆ ಎಲ್ಲ ದೀಪ ಹಚ್ಚಲ್ಲ, ಇಲ್ಲಿ ಕೆಳಗಡೆ ಹಚ್ತಾರೆ ಇದೆಲ್ಲ. ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು, ಇದೆಲ್ಲ ಶಿಲ್ಪಕಲೆಗಳಿದ್ದಾವೆ. ಇದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತೇಳಿ ಕರಿತೀವಿ. ಸೊ ವಿಜಯನಗರ ಕಾಲದಲ್ಲಿ ಯಾವುದೇ ಒಂದು ಹಿಂದೂ ದೇವಸ್ಥಾನ ಒಳಗಡೆ ಹೋಗ್ಬೇಕಂದ್ರೆ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಕೈ ಮೇಲೆ ಎತ್ತಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಳಗಡೆ ಹೋಗ್ಬೇಕಾಗ್ತಾಯಿತ್ತು. ಇದು ಯಾಕೆ ಕೆತ್ತನೆ ಮಾಡಿದ್ದಾರೆ ಅಂತಂದರೆ ಇಲ್ಲಿ ವಿದೇಶಿಯವರು ಬಂದಾಗ ಇಲ್ಲಿನ ಹಿಂದೂ ಕಲ್ಚರ್ ಯಾವ ಥರ ಇದೆ ಅಂತೇಳಿ ಅವ್ರಿಗೆ ಗೊತ್ತಾಗಲ್ಲ. ಸೊ ಇದನ್ನು ನೋಡಿಬಿಟ್ಟು ಕಲಿಬೇಕು ಅಂತೇಳಿ ಇಲ್ಲಿ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಡ್ರೆಸ್ ಕೋಡ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಡ್ರೆಸ್ ಇದೆ. ಸೊ ಆ ಕಡೆ ಎಲ್ಲ ಶಾರ್ಟ್ಸ್ ಇದೆ ನೋಡಿ, ನಾಟ್ ಅಲೋಡ್ ಅಂತೇಳಿ. ನೋಡಿ, ಈಗಿನ ಜನ್ರೇಷನ್ ಅಡ್ವಾನ್ಸ್ ಮೆಸೇಜ್ ಕೊಟ್ಟಿದ್ದಾರೆ ಇದೆಲ್ಲ. ಸೊ ಇದೆಲ್ಲ ಕಲ್ಯಾಣ ಮಂಟಪ ಇದು. ಸೊ ಇಲ್ಲಿ ಶಿವ ಪಾರ್ವತಿಯವರ ಕಲ್ಯಾಣೋತ್ಸವ ಪೂಜೆ ಮಾಡ್ತಾರೆ. ಮತ್ತು ಯಾರಾದರೂ ಮದುವೆ ಆಗಬೇಕಂದ್ರೆ ಈ ಮಂಟಪದಲ್ಲಿ ಆಗ್ತಾರೆ. ಈಗಲೂ ಕೂಡ ಈ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಅಂತಂದರೆ ಪರ್ಮಿಷನ್ ಕೊಡ್ತಾರೆ ಈಗಲೂ. ಅಲ್ಲದ್ದು ಶಾಸನ ಕೂಡ ಇದೆ. ಸೊ ಇದು ಮಧ್ಯಗನ್ನಡ ಶಾಸನ. ಸೊ ಹಳೆಗನ್ನಡ ಬಂದ್ಬಿಟ್ಟು 5-6 ಶತಮಾನದ್ದು ಹಲ್ಮಿಡಿ ಶಾಸನ. ವಿಜಯನಗರದ್ದು 14-15ನೇ ಶತಮಾನದ್ದು ಇದು ನಡುಗನ್ನಡ, ಮಧ್ಯಗನ್ನಡ. ಇವಾಗ ನಾವು ಓದ್ತಾ ಇರೋದೆಲ್ಲ ಆಧುನಿಕ ಕನ್ನಡ. ಸೊ ಇದರಲ್ಲಿ 2 ಲ್ಯಾಂಗ್ವೇಜ್ ಮಿಕ್ಸ್ ಇರುತ್ತೆ, ಕನ್ನಡ ಮತ್ತು ತೆಲುಗು. ಸೊ ಅಲ್ಲಿ ನಿಮಗೆ ಕಾಣಿಸ್ತೆ ನೋಡಿ, ಶ್ರೀಕೃಷ್ಣ ದೇವರಾಯಣ. ಇದಕ್ಕೆ ನಂದಿ ಲಿಪಿ ಅಂತೇಳಿ ಕರೀತಾರೆ, ಯಾಕಂದರೆ ನಂದಿ ಇರೋದ್ರಿಂದ ನಂದಿ ಲಿಪಿ.